ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಕೇಳುಗರೆ, ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ತಮ್ಮೆಲ್ಲರಿಗೂ ಎಂದಿನಂತೆ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ತಮ್ಮೆಲ್ಲರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ದಿನನಿತ್ಯ ಹೋರಾಟಗಳು ಎಂಬ ವಿಷಯದ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಮೈಸೂರು ಜಿಲ್ಲೆಯ ಕೆಆರ್ ನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಮಾಜ ಕಾರ್ಯ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀಯುತ ಗಿರೀಶ್ ರವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ನಿತ್ಯ ಜೀವನದಲ್ಲಿ ಅವರ ಹೋರಾಟದ ಬಗ್ಗೆ ಮತ್ತು ಅಂಗವಿಕಲತೆ ಉಳ್ಳ ವ್ಯಕ್ತಿಗಳ ಸಮಸ್ಯೆಗಳ ಬಗ್ಗೆ ಮತ್ತು ಹಕ್ಕು ಬಾಧ್ಯತೆಗಳ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಮೊದಲಿಗೆ ತಮಗೆ ಆತ್ಮೀಯವಾದ ಸ್ವಾಗತ. ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ. ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಸ್ವಪರಿಚಯವನ್ನ ಮಾಡಿಕೊಡಿ ಸರ್. ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನಗಿನ್ನೊಂದು ಅವಕಾಶ ಕೊಟ್ಟಿರೋದಕ್ಕೆ. ನನ್ನ ಹೆಸರು ಗಿರೀಶ್ ವಿ ಅಂತ. ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೃಷ್ಣರಾಜನಗರ, ಮೈಸೂರು ಜಿಲ್ಲೆ. ಇಲ್ಲಿ ನಾನು ಸುಮಾರು 7 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇದಕ್ಕೆ ಮುಂಚೆ ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕೌಡ್ಲೆ ಗ್ರಾಮ, ಕೊಪ್ಪ ಹೋಬಳಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ, ಅಲ್ಲಿ ಸುಮಾರು 4 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತೇನೆ. ಸರ್, ನನಗೆ ಜನ್ಮತಃ ದೃಷ್ಟಿದೋಷ ಉಳ್ಳಂಥ ವ್ಯಕ್ತಿ ಮತ್ತು ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಮತ್ತು 2010ರಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು ಜೋಹಾನ್ಸ್ಬರ್ಗ್ ಅಂತ ಸೌತ್ ಆಫ್ರಿಕಾದಲ್ಲಿ ಒಂದು ಅಂಗವಿಕಲತೆ ವ್ಯಕ್ತಿಗಳ ವಿಷಯಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತವನ್ನು ಪ್ರತಿನಿಧಿಸಿ ಅಲ್ಲಿ ನಮ್ಮ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿ ವಿನಿಮಯ ಮಾಡಿಕೊಂಡು ಯುವ ಅಂಗವಿಕಲ ವ್ಯಕ್ತಿಗಳ ಹೋರಾಟದಲ್ಲಿ ಸಕ್ರಿಯರಾಗಿ ಸುಮಾರು ವರ್ಷಗಳ ಕೆಲಸದ ಅನುಭವ ಕೂಡ ಇದೆ. ತುಂಬ ಖುಷಿಯಾಯಿತು ಸರ್, ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಪರಿಚಯವನ್ನು ಸುಲಲಿತವಾಗಿ ಮಾಡಿಕೊಟ್ಟಿದ್ದಕ್ಕೆ. ಮೊದಲಿಗೆ ಈ ಅಂಗವಿಕಲ ಉಳ್ಳ ವ್ಯಕ್ತಿಗಳು ಅಂದರೆ ಯಾರು ಸರ್? ಮೊದಲಿಗೆ ನಮ್ಮಲ್ಲಿ ಈ ಅಂಗವಿಕಲತೆ ಉಳ್ಳ ವ್ಯಕ್ತಿಗಳು ಅಂತ ಏನು ಕರಿತೀವಿ, ನಮ್ಮ ಸಮಾಜದಲ್ಲಿ ಅವ್ರನ್ನ ಅನೇಕ ಪದಗಳಿಂದ ಕರೀತಾರೆ. ಒಂದು ಕಡೆ ವಿಶೇಷ ಚೇತನರು ಅಂತಾರೆ, ವಿಕಲಚೇತನರು ಅಂತಾರೆ, ಮತ್ತು ವಿಭಿನ್ನ ವ್ಯಕ್ತಿಗಳು ಅಂತಾರೆ, ಮತ್ತು ದಿವ್ಯಾಂಗರು ಅಂತಾರೆ. ಇಂಗ್ಲೀಷಲ್ಲಿ ಹೇಳೋದಾದರೆ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ, ಹ್ಯಾಂಡಿಕ್ಯಾಪ್ಟ್ ಅನ್ನೋ ವರ್ಡಿಂದ ಎಲ್ಲ ಕರೀತಾರೆ. ಆದರೆ ಇದರಲ್ಲಿ ಅವರವರ ಭಾವಕ್ಕೆ ಬಿಟ್ಟಂತಹ ಅರ್ಥಗಳಿದೆ. ಆದರೆ ನಾವು ಏನು ಇವ್ರು ಯಾರು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡೋದಾದರೆ, ಸಮಾಜದಲ್ಲಿ ಅಂಗವಿಕಲತೆ ಉಳ್ಳ ವ್ಯಕ್ತಿಗಳು ಇದುವರೆಗೂ ತಿಳ್ಕೊಂಡಿದ್ದು ಅವರು ದುರ್ಬಲರು, ಅಶಕ್ತರು, ಸಾಮರ್ಥ್ಯ ಕೊರತೆ ಉಳ್ಳವರು ಅಂತ ಗುರುತಿಸ್ತಾ ಇದ್ದಾರೆ. ಆದರೆ ಸಮಾಜದಲ್ಲಿ ಅವರು ಒಂದು ಭಾಗ. ಅದು ಹೇಗಂದರೆ, ಈಗ ಅಂಗವಿಕಲತೆ ಉಳ್ಳ ವ್ಯಕ್ತಿ ಅಂದರೆ ದೈಹಿಕವಾಗಿ ಫಸ್ಟು ನೋಡಿದ ತಕ್ಷಣ ಹೆಂಗೆ ಕಾಣಿಸುತ್ತೆ, ಏನೋ ಒಂದು ಅಂಗ ಊನ ಆಗಿದೆ ಅಂತ. ಆದರೆ ಮನುಷ್ಯರ ಎಲ್ಲರಲ್ಲೂ ಏನೋ ಒಂದು ಊನತೆ ಇರುತ್ತೆ. ಈಗ ಕೆಲವರು ಕುಳ್ಳಕ್ಕಿರ್ತಾರೆ, ಕೆಲವರು ಉದ್ದಕ್ಕಿರ್ತಾರೆ, ಕೆಲವರು ದಪ್ಪಕ್ಕಿರ್ತಾರೆ, ಸಣ್ಣಕ್ಕಿರ್ತಾರೆ. ಸೊ ಈ ಥರ ವೈವಿಧ್ಯತೆ ಏನಿದೆಯಲ್ಲ, ಆ ವೈವಿಧ್ಯತೆಯಲ್ಲಿ ಅಂಗವಿಕಲತೆ ಕೂಡ ಒಂದು ವೈವಿಧ್ಯತೆ. ಅಷ್ಟೇ ನಾವು ಅರ್ಥ ಮಾಡ್ಕೋಬೇಕು. ಅವರೇನು ಪ್ರತ್ಯೇಕವಾಗಿ ಬೇರೆ ಅಲ್ಲ, ಅವರು ನಿಮ್ಮೆಲ್ಲರ ರೀತಿಯ ಸಹಜವಾದ ಮನುಷ್ಯರು. ಅವರಿಗೂ ಅವ್ರದ್ದೇ ಆದ ಹೃದಯವಂತಿಕೆ ಇದೆ, ಅವ್ರಿಗೆ ಆದಂಥ ಅವ್ರಿರೋದು ತಗೊಳಕ್ಕಷ್ಟೇ ಅಲ್ಲ, ಅವ್ರಿಗೂ ಕೊಡೋಕ್ಕಿದೆ, ಸಾಕಷ್ಟು ಸಾಮರ್ಥ್ಯ ಇದೆ. ಹಾಗಾಗಿ ಅಂಗವಿಕಲತೆ
ವ್ಯಕ್ತಿಗಳು ಬೇರೆಯವರು ಹೇಗೆಲ್ಲ ಜೀವಿಸ್ತಾ ಇದ್ದಾರೆ ಅದೇ ಥರ ಜೀವಿಸುವಂತಹ ಸಹಜವಾದ ವ್ಯಕ್ತಿಗಳಷ್ಟೆ ಅನ್ನೋದು ನನ್ನ ಅನಿಸಿಕೆ. ಅದೊಂದು ವರನೂ ಅಲ್ಲ, ಶಾಪನೂ ಅಲ್ಲ, ಅಥವಾ ಅವರೊಂದು ಪ್ರತ್ಯೇಕವಾದ ವ್ಯಕ್ತಿಗಳು ಅಲ್ಲ, ಅಥವಾ ತುಂಬ ಸಹಜವಾಗಿ ಅವರು ತಗೊಳ್ಳೋಂಥದ್ದು ಅಲ್ಲ. ನಿಮ್ಮೆಲ್ಲರ ಥರ ಅವರು ಕೂಡ ಒಂದು ವೈವಿಧ್ಯತೆಯ ಭಾಗ. ನಮ್ಮಲ್ಲಿ ಹೇಗೆ ವಿವಿಧತೆಯಲ್ಲಿ ಏಕತೆ ಅಂತ ನಾವು ಗುರುತಿಸ್ತೀವಲ್ಲ, ಅದೇ ಥರ ಮಾನವ ವೈವಿಧ್ಯತೆಯ ಒಂದು ಭಾಗ. ಮನುಷ್ಯರಿಗೆ ಏನೆಲ್ಲ ಹಕ್ಕುಗಳು ಇದೆ ಆ ಎಲ್ಲ ಹಕ್ಕುಗಳು ಇರುವಂತಹ ವ್ಯಕ್ತಿಗಳಿರು ಅಂತ ಕರೆದ್ರೆ ಸಾಕು. ಹಾಗಾಗಿ ಅಂಗವಿಕಲತೆ ಉಳ್ಳ ವ್ಯಕ್ತಿಗಳು ಅಂತ ಕರೆದ್ರಲ್ಲಿ ಏನು ತಪ್ಪಿಲ್ಲ. ಇದ್ರ ಜೊತೆಗೆ ಒಂದು ತಪ್ಪು ಕಲ್ಪನೆ ಇದೆ. ಹ್ಯಾಂಡಿಕ್ಯಾಪ್ಟ್ ಅನ್ನೋ ವರ್ಡ್ ತುಂಬ ಜನ ಬಳಸ್ತೀವಿ ನಾವು. ಅದು ಅರ್ಥ ಏನು, ಅದು ಸರಿನಾ ಅನ್ನೋದು. ಹಂಗಂದ್ರೆ ಏನು ಅಂದರೆ, ಹ್ಯಾಂಡಿಕ್ಯಾಪ್ಟ್ ಅನ್ನೋ ಒಂದು ವರ್ಡ್ ಇದೆ. ಇಲ್ಲಿ ನಮ್ಮ ದೇಶ ಜಾಗತಿಕವಾಗಿ ವಿಶ್ವದಲ್ಲಿ 2 ಮಹಾಯುದ್ಧ ನಡೀತು ಅಲ್ವಾ? ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್. ಆ ವರ್ಲ್ಡ್ ವಾರ್ಸಲ್ಲಿ ಸಾಕಷ್ಟು ಜನ ಯುದ್ಧ ಮಾಡ್ತಾ ಅಥವಾ ಅದರ ಸುತ್ತ ಏನು ವ್ಯವಸ್ಥೆಗಳಿತ್ತು ಅದರಿಂದಾಗಿ ಸಾಕಷ್ಟು ಜನಕ್ಕೆ ಕಣ್ಣು ಕಳ್ಕೊಂಡ್ರು, ಕಿವಿ ಕೇಳಿಸ್ದಂಗಾಯ್ತು, ಕೈ ಕಾಲು ಕಳ್ಕೊಂಡ್ರು, ಅವ್ರಿಗಿದ್ದಂಥ ಕೆಲಸ, ಅವ್ರ ಜೀವನ ತುಂಬ ಕಷ್ಟ ಆಯಿತು. ಸೊ ಇವಾಗ ಅಂಥವ್ರಿಗೆ ಏನು ಮಾಡೋದು, ಕೆಲಸ ಮಾಡೋಕ್ಕಾಗಲ್ಲ. ಸೊ ಏನು ಮಾಡಿದ್ರು, ಅಲ್ಲಿ ಫಾರಿನ್ ಕಂಟ್ರೀಸಲ್ಲಿ ಏನಂದರೆ ಟೋಪಿ ಇರುತ್ತಲ್ಲ, ತಲೆಗೆ ಹಾಕೊಳ್ಳೋ ಟೋಪಿ ಎಲ್ಲರೂ ಹಾಕ್ಕೊಳ್ತಾರೆ, ಅದನ್ನು ಕೈಯಲ್ಲಿ ಇಟ್ಕೊಂಡು ಭಿಕ್ಷೆ ಬಿಡ್ತಿದ್ರು. ಸೊ ಅಂಥವ್ರನ್ನ ಗುರುತಿಸೋಕ್ಕೋಸ್ಕರ ಹ್ಯಾಂಡಿಕ್ಯಾಪ್ಡ್ ಅನ್ನೋ ವರ್ಡ್ ಬಂತು. ಸೊ ಅದನ್ನು ನಾವು ಡಿಸೆಬಿಲಿಟಿಗೆ ಬಳಸಿದ್ದೆ ಆದರೆ ನಾವೇನಂತ ಕರಿಬೇಕಾಗುತ್ತೆ, ಭಿಕ್ಷಕರು ಅಂತ ಕರಿಬೇಕಾಗುತ್ತೆ, ಹ್ಯಾಂಡಿಕ್ಯಾಪ್ಟ್ ಅಂತ ವರ್ಡ್ ಯೂಸ್ ಮಾಡಿದ್ರೆ. ಸೊ ಇನ್ಮೇಲೆ ಯೂಸ್ ಮಾಡಬೇಕಾ ಬೇಡವಾ ಅಂತ ನಮ್ಮ ವಿವೇಚನೆಗೆ ಬಿಟ್ಟಿತ್ತು. ಈಗ ನೀವು ಸ್ವತಂತ್ರ ಪೂರ್ವದಲ್ಲಿ ಈಗ ಹ್ಯಾಂಡಿಕ್ಯಾಪ್ ಅನ್ನೋ ಬಳಕೆ ಬಗ್ಗೆ ಮಾತಾಡ್ತಿದ್ರಿ, ಆಗ ಅವರ ಪರಿಸ್ಥಿತಿ ಹೇಗಿತ್ತು ಸರ್? ಸೊ ನಾವು ಸ್ವತಂತ್ರ ಪೂರ್ವ ಅಂತ ನಮ್ಮ ಭಾರತದ ಮಟ್ಟದಿಗೆ ನೋಡಿದಾಗ ನಮಗೆ ಸ್ವತಂತ್ರ ಪೂರ್ವ ಅಂದಿದ ತಕ್ಷಣ ಬರೋದೇ ಬ್ರಿಟಿಷರ ಆಳ್ವಿಕೆ. ಅದು ಒಂದು ಕಡೆ, ಇನ್ನೊಂದು ನಮ್ಮಲ್ಲಿ ರಾಜ ಮಹಾರಾಜರ ಆಳ್ವಿಕೆಗಳಿತ್ತು. ಸೊ ಇಲ್ಲೆಲ್ಲ ಅಂಗವಿಕಲತೆ ಉಳ್ಳ ವ್ಯಕ್ತಿಗಳು ಅಂದಾಗ ಅವ್ರನ್ನ ಕೇವಲ ಅವ್ರಿಗೊಂದು ಏನೋ ಕೊಟ್ಬಿಡೋಣ, ಅವ್ರಿಗೊಂದು ಸೌಲಭ್ಯಗಳು ಏನು ಬೇಕು, ಇವಾಗಿನ ಥರ ಎಲ್ಲ ಆವಾಗ ಸೌಲಭ್ಯಗಳು ಇರಲಿಲ್ಲ. ಈ ಅಸಿಸ್ಟಿವ್ ಡಿವೈಸಸ್ಗಳೆಲ್ಲ ಅವಾಗಿನ್ನೂ ಇನ್ವೆಂಟೇ ಆಗಿರಲಿಲ್ಲ. ಸೊ ಅವ್ರಿಗೇನು ಬೇಕಿತ್ತು, ಜೀವನ ಕೆಲಸ ಮಾಡೋಕ್ಕಾಗಲ್ಲ, ದುಡ್ಡು ಬೇಕಾ, ಅಥವಾ ಅವ್ರಿಗೇನು ದವಸ ಧಾನ್ಯಗಳು ಬೇಕಾ, ಅವ್ರ ಊಟ ಬಟ್ಟೆಗೆ ಏನು ಬೇಕು ಅದನ್ನೆಲ್ಲ ಕೊಡೋದು. ಸೊ ಇರೋರು ಇಂಥವ್ರಿಗೆ ಅದನ್ನೆಲ್ಲ ಕೊಡೋದು. ಅಂದರೆ ಅಂಗವಿಕಲತೆ ವ್ಯಕ್ತಿಗಳ ದುರ್ಬಲ ವರ್ಗ ಅಲ್ವಾ ಅಂತ ಕರಿತಾ ಇದ್ದಿದ್ದು ಸ್ವತಂತ್ರ ಪೂರ್ವದಲ್ಲಿ. ಹಾಗಾಗಿ ಅವ್ರಿಗೆ ಕೊಡಬೇಕು, ಅವ್ರ ಈ ಶಿಕ್ಷಣ ಅವ್ರಿಗೆ ಈ ಥರದ್ದೆಲ್ಲ ಅಂತಹ ಕಲ್ಪನೆಗಳಿರಲಿಲ್ಲ. ಅವ್ರಿಗೂ ಓದಬೇಕು, ಅವ್ರಿಗೂ ಶಿಕ್ಷಣ ಕೊಡಬೇಕು ಅನ್ನೋದೆಲ್ಲ ಆಗ ಅವೇರ್ನೆಸ್ ಕೊರತೆ ಇರ್ಬೋದು, ಅಥವಾ ಆವಾಗ ಮನೋಭಾವನೆನೇ ಆಗಿತ್ತು. ಇವ್ರು ಏನೋ ಪಾಪ ಯಾವುದೋ ಜನ್ಮದ ಕರ್ಮ ಅಥವಾ ಏನೋ ಅವ್ರಿಗೆ ಹಿಂಗೆ ಆಗ್ಬಿಟ್ಟಿದೆ, ಏನೋ ಅವ್ರು ಬದುಕಕ್ಕೆ ಏನು ಬೇಕು ಅಷ್ಟು ಕೊಟ್ಕೊಂಡು ಹೋಗೋಣ ಸಾಕು ಅನ್ನೋಷ್ಟೇ ಇದ್ದಿದ್ದು. ಅವ್ರಿಗೂ ಸಾಮರ್ಥ್ಯ ಇದೆ, ಅವರಲ್ಲೂ ಇದೆ ಅಂತ ಎಲ್ಲ ಗುರುತಿಸೋಷ್ಟು ಅವಕಾಶಗಳಾಗಲಿ ಮನೋಭಾವನೆಗಳಾಗಲಿ ಬೆಳೆದಿರಲಿಲ್ಲ ಅನ್ನೋದನ್ನು ನಾವು ಗಮನಿಸ್ಬೋದು. ಕೇವಲ ಚಾರಿಟಿ ಅಪ್ರೋಚ್ ಅಂತ ನಾವೇನು ಕರಿತೀವಿ, ದಾನ ಕೊಡಬೇಕು, ಇಂಥವ್ರು ಎಷ್ಟೋ ಸತಿ ನನಗೂ ಹೇಳಿದ್ದಿದೆ, ಈಗ ಇವರು ದೇವ್ರ ಮಕ್ಕಳು ಅಂತ, ಇವ್ರು ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂದರೆ ದಾನ ಧರ್ಮ ಮಾಡಿದ್ರೆ ಒಳ್ಳೆಯದಾಗುತ್ತೆ ಇಂಥವ್ರಿಗೆ ಅನ್ನೋ ಭಾವನೆನೇ ಸ್ವತಂತ್ರ ಪೂರ್ವದಲ್ಲಿ ಹೆಚ್ಚಿದ್ದಿದ್ದು. ಬ್ರಿಟಿಷರು ಬಂದ ಮೇಲೆ ಅವರ ದೇಶದಲ್ಲಿದ್ದಂಥ ವ್ಯವಸ್ಥೆಗಳನ್ನ ತಗೊಂಡು ಬಂದು ಸ್ವಲ್ಪ ಮಟ್ಟಿಗೆ ಸುಧಾರಿಸಿದ್ರೂ ಕೂಡ ಸ್ವತಂತ್ರ ಬಂದ ಮೇಲೆ ಎಷ್ಟು ಈಗಿನ ಸ್ಥಿತಿ ಏನಿದೆ ಈ ಥರ ಅವಾಗಿರಲಿಲ್ಲ ಅನ್ನೋದನ್ನು ನಾವು ಗಮನಿಸ್ಬೋದು. ಸದ್ಯದ ಪರಿಸ್ಥಿತಿ ಹೇಗಿದೆ ಸರ್ ನಂತರದಲ್ಲಿ? ಸ್ವತಂತ್ರದ ನಂತರದಲ್ಲೂ ಕೂಡ ಏನಾಯಿತು ಅಂದರೆ, ನಮ್ಮ ಡಿಸಬಿಲಿಟಿ ವ್ಯಕ್ತಿಗಳೇನಿದ್ದಾರೆ, ಅಂಗವಿಕಲತೆ ಉಳ್ಳ ವ್ಯಕ್ತಿಗಳೇನಿದ್ದಾರೆ, ಸ್ವತಂತ್ರ ಬಂದು ಸುಮಾರು 1995ರವರೆಗೂ ನಮ್ಮ ಅಂಗವಿಕಲತೆ ವ್ಯಕ್ತಿಗಳಿಗೆ ಸ್ವಾತಂತ್ರ್ಯ ಸಿಕ್ಕೇ ಇಲ್ಲ ಅಂತಲೇ ಹೇಳ್ಬೋದು. ಅದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂದರೆ ಬೇರೆ ಎಲ್ಲ ವರ್ಗದ ಮಹಿಳೆಯರಿಗಾಗಿರ್ಬೋದು, ಪರಿಶಿಷ್ಟ ಜಾತಿ ಪಂಗಡದವ್ರಿಗಾಗಿರ್ಬೋದು, ಇನ್ನಿತರೆ ಯಾರೆಲ್ಲ ನಾವು ಸಮಾಜದಲ್ಲಿ ಅಶಕ್ತರು ಅಂತೆಲ್ಲ ಗುರುತಿಸಿರ್ತೀವಲ್ಲ, ಅಂಥವ್ರಿಗೋಸ್ಕರ ಕಾನೂನಿತ್ತು, ನೀತಿಗಳನ್ನ ರೂಪಿಸಿದ್ರು, ಯೋಜನೆ, ಈ 5 ಇಯರ್ ಪ್ಲ್ಯಾನ್ಸಲ್ಲೆಲ್ಲ ಅವ್ರಿಗೆ ಅವಕಾಶಗಳಿತ್ತು. ಆದರೆ ಡಿಸೆಬಿಲಿಟಿಗೆ 1995ರವರೆಗೂ ಯಾವುದೇ ಒಂದು ಕಾನೂನೇ ಇರಲಿಲ್ಲ. ಅಂದರೆ ನಾವು ಅರ್ಥ ಮಾಡ್ಕೋಬೋದು ಈ ವ್ಯಕ್ತಿಗಳನ್ನ ಎಷ್ಟು ನಿರ್ಲಕ್ಷಿಸಿದ್ರು ಅಂತ.
ಆಮೇಲೆ ಸಾಕಷ್ಟು ಹೋರಾಟಗಳು ನಡೆದು, ತುಂಬ ತೀವ್ರವಾದ ಹೋರಾಟಗಳು ನಡೆದು ಆ ಕಾಯ್ದೆ ಬಂತು. ಆ ಕಾಯ್ದೆ ಬಂದ ಮೇಲೂ ಕೂಡ ಅದು ಸ್ವಲ್ಪ ಮಟ್ಟಿಗೆ ಒಂದು ರೀತಿಯಲ್ಲಿ ಬೆಂಬಲದ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು, ಸಪೋರ್ಟಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಬಟ್ ಪರಿಪೂರ್ಣ ಅಲ್ಲ, ಅಷ್ಟಿತ್ತು. ಆಮೇಲೆ ಏನಾಯಿತು, 2006-07 ಟೈಮಲ್ಲಿ ನಮ್ಮಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಡಂಬಡಿಕೆ ಬಂತು. UNCRPD ಅಂತ ಕರಿತೀವಿ ನಾವು, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ದ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ. ಅಂತಾರಾಷ್ಟ್ರೀಯ ಮಟ್ಟದ ಅಂಗವಿಕಲತೆ ಉಳ್ಳ ವ್ಯಕ್ತಿಗಳ ಹಕ್ಕುಗಳ ಒಡಂಬಡಿಕೆ ಅಂತ ಕರಿತೀವಿ. ಅದ್ಯಾವಾಗ ಬಂತು? ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕವಾಗಿ ಅಂಗವಿಕಲತೆ ವ್ಯಕ್ತಿಗಳನ್ನ ಹೇಗೆ ನಡೆಸ್ಕೋಬೇಕು, ಎಲ್ಲ ದೇಶಗಳು ಹೇಗೆ ನಡೆಸ್ಕೋಬೇಕು ಅನ್ನೋದು ಒಂದು ಒಡಂಬಡಿಕೆ. ಅದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಾನೂನು. ಅದು ಬಂದ ಮೇಲೆ ನಮ್ಮ ಭಾರತ ಕೂಡ ಅದಕ್ಕೆ ಸೈನ್ ಮಾಡ್ತು. ಸೈನ್ ಮಾಡೋದಷ್ಟೇ ಅಲ್ಲ, ರ್ಯಾಟಿಫೈ ಕೂಡ ಮಾಡ್ತು. ಸೈನು ರ್ಯಾಟಿಫೈ ಅಂದರೆ ಏನು ಅಂದರೆ, ನಾವು ಸೈನ್ ಹಾಕಿ ಈ ಕಾನೂನಿಗೆ ಬದ್ಧವಾಗಿರ್ತೀವಿ ಅಂತ. ರ್ಯಾಟಿಫಿಕೇಶನ್ ಅಂದರೆ ನಾವು ನಮ್ಮ ಎಲ್ಲ ದೇಶೀಯ ಕಾನೂನುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದ ಕಾನೂನಿನ ಅನುಸಾರವಾಗಿ ಮಾರ್ಪಡಿಸ್ಕೊಳ್ತೀವಿ ಅಂತ. ಈ ಥರ ಬಂದ ಮೇಲೆ ನಮ್ಮಲ್ಲಿದ್ದಂಥ ಕಾನೂನು ಏನಿತ್ತು 1995 ಆ್ಯಕ್ಟ್ ಇತ್ತಲ್ಲ, ಅದನ್ನು ಮಾರ್ಪಡಿಸ್ಬೇಕಾಯಿತು. ಅದಕ್ಕೆ ಈಗ ಲೇಟೆಸ್ಟಾಗಿ ಪ್ರಸ್ತುತವಾಗಿ ಏನಿದೆ ಅಂದರೆ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ 2016, 2016 ಅಂಗವಿಕಲತೆ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಅಂತ ತಂದಿದ್ದಾರೆ. ಇದು ಜಾಗತಿಕವಾದಂತಹ ಮತ್ತು ಅಂಗವಿಕಲತೆ ವ್ಯಕ್ತಿಗಳನ್ನು ಮನುಷ್ಯರಾಗಿ ನೋಡುವ ಮಾನವ ಹಕ್ಕುಗಳ ಭಾಗವಾಗಿರುವ ಒಂದು ಸಮಗ್ರವಾದ ಶಾಸನ ನಮ್ಮಲ್ಲಿದೆ. ಅವರ ಶೈಕ್ಷಣಿಕ, ಆರೋಗ್ಯ, ಕೌಶಲ್ಯ, ತರಬೇತಿ, ಪುನರ್ವಸತಿ, ಈ ರೀತಿ ಹಲವಾರು ಕ್ರೀಡೆ, ಸಾಂಸ್ಕೃತಿಕ ವ್ಯವಸ್ಥೆ, ಅವರ ಎಲ್ಲ ಆಯಾಮಗಳಲ್ಲೂ ಅಂಗವಿಕಲತೆ ವ್ಯಕ್ತಿಗಳನ್ನ ನೋಡಬೇಕು ಅನ್ನೋದು ಈಗ ಬಂದಿದೆ. ಆದರೆ ನಮ್ಮಲ್ಲಿ ಹೆಂಗೆ ಸರ್ಕಾರದ ಎಲ್ಲ ವ್ಯವಸ್ಥೆಗಳಲ್ಲೂ ಇಂಪ್ಲಿಮೆಂಟೇಷನಲ್ಲಿ ಸ್ವಲ್ಪ ಚಾಲೆಂಜ್ ಇರುತ್ತೆ, ಅದನ್ನು ಅನುಷ್ಠಾನಕ್ಕೆ ತರೋದ್ರಲ್ಲಿ ಸವಾಲುಗಳಿರುತ್ತೆ. ಅದೇ ಥರ ಈ ಕಾಯ್ದೆನೂ ಸಂಪೂರ್ಣವಾಗಿ ಇನ್ನೂ ಅನುಷ್ಠಾನಗೊಳಿಸಿಲ್ಲ. ಆದರೂ ಒಂದು ಆಶಾದಾಯಕ ಭಾವನೆ ಅಂತೂ ಖಂಡಿತ ಈಗ ಸದ್ಯದ ಪರಿಸ್ಥಿತಿಲಿ ಇದೆ ಅಂತ ಹೇಳ್ಬೋದು. ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಜಾರಿಗೆ ಬಂದಿದ್ರು ಕೂಡ ಸಂಪೂರ್ಣವಾಗಿ ಸ್ವಾತಂತ್ರ್ಯದಲ್ಲಿ ನಮಗೆ ವಿಶೇಷ ಚೇತನರಾಗಬಹುದು ಪೂರ್ವ ಭಾಗದಲ್ಲಿ ಸಿಕ್ಕಿಲ್ಲ ಅಂತ ಈ ಮಾತು ಮುಖಾಂತರ ಹೇಳ್ತಿದ್ದಾರೆ. ವಿಶೇಷ ಚೇತನರಿಗೆ ಭಾರತದಲ್ಲಿ ಯಾವೆಲ್ಲ ಹೇಗೆ ಹಕ್ಕು ಬದ್ಧತೆಗಳು ಬದ್ಧವಾಗಿವೆ ಸರ್? ಈಗ ನಾವು ಹಕ್ಕುಗಳ ಬಗ್ಗೆ ಮಾತಾಡೋದಾದ್ರೆ, ಇದೇ ಕಾಯ್ದೆ ಏನಿದೆ 2016 ಆ್ಯಕ್ಟ್ ಏನಿದೆ, ಇದು ಬರಕ್ ಮುಂಚೆ ಅವ್ರಿಗೂ ಹಕ್ಕುಗಳಿದೆ ಅಂತ ಗುರುತಿಸೇ ಇರಲಿಲ್ಲ. ಮಹಿಳೆಯರಿಗೆ ಹಕ್ಕು ಗುರುತಿಸಿದ್ದಾರೆ, ಮಕ್ಕಳ ಹಕ್ಕು ಗುರುತಿಸಿದ್ದಾರೆ, SC/ST ಹಕ್ಕು ಗುರುತಿಸಿದ್ದಾರೆ. ಆದರೆ ಅಂಗವಿಕಲತೆ ಉಳ್ಳ ವ್ಯಕ್ತಿಗಳಿಗೂ ಹಕ್ಕಿದೆ ಅಂತ ಗುರುತಿಸಿರೋದೇ 2016 ಸೊ ಇದು ನಮ್ಮ ಭಾರತದ ಸ್ವತಂತ್ರ ಮತ್ತು ಸಂವಿಧಾನ ಏನು ಹೇಳುತ್ತೆ ಅದಕ್ಕೆ ಪೂರಕವಾಗಿಯೇ ಇದೆ. ಈಗ ಅಂಗವಿಕಲತೆ ವ್ಯಕ್ತಿಗಳು ಕೂಡ ಸ್ವತಂತ್ರವಾಗಿ ಯೋಚಿಸ್ಬೋದು, ಸ್ವಾವಲಂಬಿಗಳು, ಅವ್ರಿಗೂ ವ್ಯಕ್ತಿ ಗೌರವ ಇದೆ, ಅವರು ಜನ್ಮತಃ ವ್ಯಕ್ತಿತ್ವ ಉಳ್ಳವರು, ಅವ್ರಿಗೂ ಅವ್ರದ್ದೇ ಆದಂಥ ಘನತೆ ಇದೆ, ಅದನ್ನು ಗೌರವಿಸಬೇಕು, ಪರಿಗಣಿಸಬೇಕು. ಮತ್ತು ಸಮಾಜದಲ್ಲಿ ಇತರರೊಂದಿಗೆ ಸಮಾನವಾಗಿ ಹೇಗೆ ಬದುಕಬೇಕು, ಅದಕ್ಕೇನೆಲ್ಲ ಅವಕಾಶಗಳು ಬೇಕು ಅದೆಲ್ಲ ಈಗ ಇದೆ. ಮತ್ತು ಅವರು ಸಮುದಾಯದ ಜೊತೆ ಬದುಕಬೇಕು, ಅವ್ರಿಗೋಸ್ಕರ ಸ್ಪೆಷಲ್ ಸ್ಕೂಲ್ ಮಾಡಬೇಕು, ಇದೆಲ್ಲ ಮುಂಚೆ ಇತ್ತು. ಈಗ ಅವ್ರನ್ನೂ ಕೂಡ ಬೇರೆ ಮಕ್ಕಳ ಜೊತೆ ಅವರ ಸ್ಥಳೀಯವಾದ ಶಾಲೆಗಳಲ್ಲೇ ಸೇರಿಸ್ಬೇಕು. ಸ್ಥಳೀಯವಾದ ಟೀಚರ್ಸ್ಗೆ ನೀವು ಅವ್ರಿಗೆ ಹೆಂಗೆ ಪಾಠ ಮಾಡಬೇಕು ಅಂತ ಕಲಿಸ್ಬೇಕು. ಮತ್ತು ಅವ್ರ ಆರೋಗ್ಯದ ಬಗ್ಗೆ ಕೂಡ ಎಲ್ಲ ರೀತಿಯ ಸೌಲಭ್ಯ ಕೊಡಬೇಕು. ಅವರಲ್ಲಿ ಕೌಶಲ್ಯಗಳಿದೆ ಅದನ್ನು ಗುರುತಿಸ್ಬೇಕು. ಅವ್ರಿಗೆ ಉದ್ಯೋಗದಲ್ಲಿ ಅವಕಾಶ ಕೊಡಬೇಕು. ಈಗ ನೀವು ಅವ್ರಿಗೆ ಊಟ ಇಲ್ಲ ಊಟ ಕೊಡೋದು, ಕೇನ್ ಇಲ್ಲ ಕೇನ್ ಕೊಡೋದು, ವೀಲ್ಚೇರ್ ಇಲ್ಲ ವೀಲ್ಚೇರ್ ಕೊಡೋದು, ಇದೆಲ್ಲ ಚಾರಿಟಿ ಅಪ್ರೋಚ್. ನಾವು ಮುಂಚೆ ಇತ್ತಲ್ಲ ಆ ಥರ. ಆದರೆ ಇವಾಗ ಅವ್ರಿಗೆ ಬೇಕಾಗಿರೋ ಸಾಧನ ಅವರೇ ತಗೋಬೇಕು, ದುಡಿಬೇಕು ಅವರು. ಆ ಥರದ ಅವಕಾಶಗಳನ್ನು ಈಗ ಸರ್ಕಾರ ಕಲ್ಪಿಸ್ಕೊಡೋಕ್ಕೆ ಪ್ರಾರಂಭ ಮಾಡಿದೆ ಅಂತ ಹೇಳ್ಬೋದು. ನಾವು ಪ್ರಾರಂಭದ ಹಂತದಲ್ಲಿದೆ. ಇದು ನಿಧಾನಕ್ಕೆ ಈಗ
2016 ಅಂದರೆ ಈಗ ಸುಮಾರು 9 ವರ್ಷ ಆಯಿತು. ಹೌದು. ಸೊ ಈಗ ಒಂಚೂರು ಆಶಾದಾಯಕ ಬೆಳವಣಿಗೆಗಳು ಎಲ್ಲ ಕ್ಷೇತ್ರದಲ್ಲೂ ನಡೀತಾ ಇದೆ. ಸೊ ಈಗ ಅವರ ಹಕ್ಕುಗಳು ಅಂದರೆ ಶಿಕ್ಷಣದ ಹಕ್ಕು, ಶಿಕ್ಷಣ ಪಡ್ಕೊಳ್ಳೋದು ಅವ್ರ ಹಕ್ಕು, ಆರೋಗ್ಯ ಸೇವೆ ಪಡ್ಕೊಳ್ಳೋದು ಅವ್ರ ಹಕ್ಕು, ಕೌಶಲ್ಯ ಪಡ್ಕೊಳ್ಳೋದು ಅವ್ರ ಹಕ್ಕು, ಸಮುದಾಯದ ಜೊತೆ ಬದುಕೋದು ಅವ್ರ ಹಕ್ಕು, ಮತ್ತು ಅವರ ವಿರುದ್ಧ ನಡೆಯುವ ಅಮಾನವೀಯವಾದ ಕೃತ್ಯಗಳು ಮತ್ತು ಹಿಂಸೆ, ಶೋಷಣೆ ಇವುದೆಲ್ಲದರ ವಿರುದ್ಧ ರಕ್ಷಣೆ ಪಡ್ಕೊಳ್ಳೋ ಹಕ್ಕಿದೆ ಅವ್ರಿಗೆ. ಹೆಂಗೆ ಮಹಿಳೆಯರಿಗಿದೆಯಲ್ಲ ಆ ಥರ ಡಿಸೆಬಿಲಿಟಿ ಅವ್ರಿಗೂ ಕೂಡ ಇನ್ಹ್ಯೂಮನ್ ಆಗಿ ಟ್ರೀಟ್ ಮಾಡೋಂಗಿಲ್ಲ. ನೀನು ಇಂಥವ್ರು ಅಂತ ನೀವು ಎಲ್ಲೂ ಬೈದು ಅವ್ರಿಗೆ ಮಾಡಿದ್ರೆ ಅದ್ರ ವಿರುದ್ಧ ಅವರು ರಕ್ಷಣೆ ಪಡ್ಕೋಬೋದು ಕಾನೂನಿಂದು. ಮತ್ತು ಅವ್ರ ಮೇಲಾಗೋಂಥ ಹಿಂಸೆ, ನೀವು ಸೆಕ್ಷುವಲ್ ವೈಲೆನ್ಸು ಡಿಸೆಬಿಲಿಟಿ ವುಮೆನ್ಸ್ ಮೇಲೆ ಜಾಸ್ತಿ ಆಗೋದು, ಯಾಕಂದರೆ ಅವ್ರ ಧ್ವನಿನ ಯಾರು ಕೇಳೋರಿಲ್ಲ ಅಂತ ಸಾಕಷ್ಟು ಕಡೆ ಕೇಸ್ಗಳು ನಡೆದಿದೆ. ಆದರೆ ಇವಾಗ ಕಾನೂನಿನ ಮೂಲಕ ಅದೊಂದು ಬಲ ಬಂದಿದೆ, ಆ ರಕ್ಷಣೆ ಪಡ್ಕೊಳ್ಳೋ ಬಲ ಬಂದಿದೆ. ಮತ್ತು ಇವರ ಮೇಲೆ ಯಾವುದೇ ರೀತಿಯ ದೌರ್ಜನ್ಯ ಆದರೂ ಅದರಿಂದ ರಕ್ಷಣೆ ಪಡ್ಕೊಳ್ಳುವಂಥ ಹಕ್ಕು, ಅದರ ಒಂದು ಬೆಂಬಲ ಸಿಗ್ತಾ ಇದೆ ಈಗ. ಅಂದರೆ ವಿಶೇಷ ಚೇತನರಿಗೆ ಹಕ್ಕುಗಳು ಸಾಕಷ್ಟು ಬದ್ಧವಾಗಿವೆ ಭಾರತದಲ್ಲಿ ಅಂತ ಈ ಮುಖಾಂತರ ತಿಳಿಸ್ಕೊಡ್ತೀವಿ. ಅದರಲ್ಲಿ ಜೊತೆಗೆ ಇನ್ನೊಂದು, ಈಗ ನಾವು ಸಾಮಾನ್ಯ ಜನರಿಗೆ ರಿಪ್ರೊಡಕ್ಟಿವ್ ರೈಟ್ಸ್ ಅಂತ ಮಾತಾಡ್ತೀವಿ. ಮಹಿಳೆಯರಲ್ಲಿ ಈಗ ನಮಗೆ ಕುಟುಂಬನ ಹೊಂದುವ ಹಕ್ಕು ಇದೆ. ಡಿಸೆಬಿಲಿಟಿಗೆ ಕುಟುಂಬ ಬೇಕಾ ಬೇಡವಾ ಅನ್ನೋದು ಚರ್ಚೆಗಳು ನಡೀತಾ ಇತ್ತು. ಇವಾಗ ಹಂಗಲ್ಲ, ಅವ್ರಿಗೂ ಅವ್ರದ್ದೇ ಆದಂಥ ಕುಟುಂಬ, ಅವ್ರದ್ದೇ ಆದಂಥ ಮನೆ, ಮದುವೆ ಆಗೋ ಹಕ್ಕಿದೆ. ಮತ್ತು ಅಂಗವಿಕಲ ಹೆಣ್ಮಕ್ಳಿರ್ತಾರಲ್ಲ, ಅವರು ನಮಗೆ ಮಗು ಯಾವಾಗ ಪಡ್ಕೋಬೇಕು ಬೇಡ, ಸಂತಾನೋತ್ಪತ್ತಿಯ ಹಕ್ಕುಗಳು ಕೂಡ ಈ ಆ್ಯಕ್ಟ್ ಕೊಟ್ಟಿದೆ. ಹಾಗಾಗಿ ಒಬ್ಬ ಮನುಷ್ಯನಿಗೆ ಏನೆಲ್ಲ ಹಕ್ಕುಗಳು ಬೇಕು ಅಂತ ಹೇಳ್ತಾರೋ ಆ ಎಲ್ಲ ಹಕ್ಕುಗಳು ಅಂಗವಿಕಲತೆ ವ್ಯಕ್ತಿಗಳಿಗೂ ಇದೆ ಅಂತ ಗುರುತಿಸಿದ್ದಾರೆ ಈಗ. ಸೊ ಇದು ಒಂದು ನಾವು ಖುಷಿ ಪಡುವಂಥ ವಿಷಯ. ವಿಕಲಚೇತನರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಹಕ್ಕುಗಳು ಬದ್ಧವಾಗಿ ಈಗಲೂ ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಹಾಗೆ ಸರ್, ಈ ವಿಶೇಷ ಚೇತನರಿಗೆ ಸಮಾಜದಲ್ಲಿ ಯಾವ ರೀತಿಯ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಸರ್? ನಾವಿವಾಗ ನಾನೇನು ಹೇಳಿದೆ, ಅವಕಾಶಗಳು ಅಂದರೆ ನೀವು ಒಂದು ಸ್ಪೆಸಿಫಿಕ್ ಅಂತ ಹೇಳೋಕ್ಕಾಗಲ್ಲ. ಅವರ ಜೀವನದ ಹುಟ್ಟಾಗಿಂದ ಸಾಯೋವರೆಗೂ ಏನೆಲ್ಲ ಅವಕಾಶಗಳು ಬೇಕು. ಫಾರ್ ಎಕ್ಸಾಂಪಲ್, ಈಗ ಹುಟ್ತಾ ಅವ್ರಿಗೆ ಅವ್ರ ಅಂಗವಿಕಲತೆಯನ್ನು ಗುರುತಿಸೋ ಅಂಥ ಒಂದು ಅವಕಾಶ ಇರಬೇಕು ಫಸ್ಟು. ಯಾಕಂದರೆ ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಟ್ರೀಟ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಇದು ಈಗೀಗ ಸ್ವಲ್ಪ ಬರ್ತಾ ಇದೆ. ಸೊ ಅವ್ರಿಗೂ ಅದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಸಮುದಾಯಕ್ಕೆ ಹೋಗಿ ಅರ್ಲಿ ಸ್ಟೇಜಸ್ಸಲ್ಲಿ, ಈಗ ಹೆಂಗೆ ಪ್ರೆಗ್ನೆಂಟ್ ಲೇಡೀಸ್ಗೆ ಟೆಸ್ಟ್ಗಳೆಲ್ಲ ಮಾಡ್ತಾರಲ್ಲ ಡಿಸೀಸ್ಗಳು, ಅದೇ ಥರ ಡಿಸೆಬಿಲಿಟಿ ಇದೆಯಾ ಇಲ್ವಾ ಅಂತ ಮಾಡುವಂಥ ಒಂದು ಅವಕಾಶನೂ ಕಲ್ಪಿಸ್ಕೊಡ್ಬೇಕು. ಇನ್ನು ಎಫೆಕ್ಟಿವ್ ಆಗಿ ಮಾಡಬೇಕದು. ಆವಾಗಲೇ ಅಲ್ಲಿ ಏನು ಕೆಲವ್ರಿಗೆ ಟ್ರೀಟ್ಮೆಂಟ್ ಅರ್ಲಿಯರ್, ಈಗ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಆಗಿರ್ಬೋದು, ವಿಷುವಲಿ ಇಂಪೇರ್ಮೆಂಟ್ ಆಗಿರ್ಬೋದು, ಇವೆಲ್ಲ ಅರ್ಲಿ ಡಿಟೆಕ್ಟ್ ಆದರೆ ಅದನ್ನು ಟ್ರೀಟ್ ಮಾಡುವಂಥ ಅವಕಾಶಗಳಿರುತ್ತೆ. ಹಾಗಾಗಿ ಅದು ಬೇಸಿಕ್ ಆಗಿ. ಆಮೇಲೆ ಅವ್ರಿಗೆ ನೆಕ್ಸ್ಟ್ ಏನು ಬೇಕು, ಬೇರೆಯವ್ರ ಜೊತೆ ಹೇಗೆ ತನ್ನ ಕೆಲಸ ತಾನು ಮಾಡ್ಕೊಳ್ಳೋದು, ಡೈಲಿ ಲಿವಿಂಗ್ ಸ್ಕಿಲ್ಸ್, ಇದನ್ನು ಕಲಿಸ್ಕೊಡ್ಬೇಕಾಗುತ್ತೆ. ಆ ಅವಕಾಶ ಬೇಕು ಅವ್ರಿಗೆ. ಇದನ್ನು ಅವ್ರ ಕೇರ್ ಗಿವರ್ಸು ಅಥವಾ ಪೇರೆಂಟ್ಸು, ಸಮುದಾಯದಲ್ಲಿರುವಂಥ ಬೆನಿಫಿಷರೀಸು, ಇವ್ರಿಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ಆ ಮಕ್ಕಳು ಸಮುದಾಯದ ಜೊತೆಗೆ ಬೆರೆಯೋದಕ್ಕೆ ಒಂದು ಅವಕಾಶ ಆಗುತ್ತೆ. ಸೊ ಇದು ದಿನನಿತ್ಯದ ಕೌಶಲ್ಯಗಳನ್ನು ಹೇಗೆ ಹೇಳ್ಕೊಡ್ಬೇಕು, ಮಕ್ಕಳಿಗೆ ಏನು ಬೇಕು, ಇದನ್ನು ಗುರುತಿಸಿ ಮಾಡುವಂಥ ಅವಕಾಶ ಬೇಕು. ಮತ್ತು ನೆಕ್ಸ್ಟು ಎಜುಕೇಷನ್. ಸೊ ಶಿಕ್ಷಣ ಅನ್ನೋದು ಇದುವರೆಗೂ ಏನಿತ್ತು ಅಂದರೆ ಸ್ಪೆಷಲ್ ಸ್ಕೂಲ್, ಅವ್ರಿಗೆ ಒಂದು ಬ್ಲೈಂಡ್ ಸ್ಕೂಲು ಅಥವಾ ಡೆಫ್ ಆ್ಯಂಡ್ ಡಮ್ ಸ್ಕೂಲು ಅಥವಾ ಮಲ್ಟಿಪಲ್ ಡಿಸಬಿಲಿಟಿ ಇರೋರಿಗೆ ಹೋಮ್ ಬೇಸ್ಡ್ ಎಜುಕೇಷನ್, ಈ ಥರ ಇರ್ತಾಯಿತ್ತು. ಇರಲಿ, ಅದು ಬೇಕಾಗ್ಬೋದು. ಬಟ್ ಆದರೆ ಅಲ್ಟಿಮೇಟ್ಲಿ ಸಮುದಾಯಕ್ಕೆ ಬರಬೇಕಲ್ಲ, ಎಲ್ಲರೂ ಸಮಾನವಾಗಿ ಬದುಕಬೇಕಾದ್ರೆ. ಸೊ ಇತರರೊಂದಿಗೆ ಹೊಂದ್ಕೊಂಡು ಶಿಕ್ಷಣನ ಪಡ್ಕೋಬೇಕು. ಆವಾಗ ಅವ್ರಿಗೆ ಸಾಮಾಜಿಕ ಕೌಶಲ್ಯ ಬರುತ್ತೆ, ಸೋಷಲ್ ಸ್ಕಿಲ್ಸ್ ಅಂತ ಏನು ಹೇಳ್ತೀವಿ. ಇತರರೊಂದಿಗೆ ಹೇಗೆ ನಡ್ಕೋಬೇಕು, ಹೇಗೆ ಕಮ್ಯುನಿಕೇಟ್ ಮಾಡಬೇಕು, ಹೇಗೆ ತಮ್ಮನ್ನು ತಾವು ಗುರುತಿಸ್ಕೊಳ್ಬೇಕು, ಇವೆಲ್ಲ ಶಿಕ್ಷಣದಿಂದ ಬರೋದ್ರಿಂದ ನಮ್ಮಲ್ಲಿ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ನಾವು ಹೇಳ್ತೀವಿ, ಒಳಗೊಳ್ಳುವಿಕೆಯ ಶಿಕ್ಷಣ. ಸೊ ಅವ್ರನ್ನೂ ಸೇರಿಸ್ಕೊಂಡಂತೆ ಹೇಗೆ ಶಿಕ್ಷಣ ವ್ಯವಸ್ಥೆ ಅಡ್ಮಿಷನ್ನಿಂದ ಹಿಡಿದು ಎಕ್ಸಾಮಿನೇಷನ್ನಿಂದ ಹಿಡಿದು ಮೆಟೀರಿಯಲ್ಸ್, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್, ಇವೆಲ್ಲವನ್ನು ಕೂಡ ಅವ್ರಿಗೆ ಅವರವರ
ಅಗತ್ಯಗಳಿಗೆ ಅನುಸಾರವಾಗಿ ಒದಗಿಸಬೇಕು. ಈಗ ಬ್ಲೈಂಡ್ಗೆ ಏನು ಅಗತ್ಯ ಇರುತ್ತೆ ಅದಕ್ಕೆ ತಕ್ಕಂತೆ, ಹಿಯರಿಂಗ್ ಇಂಪೇರ್ಡ್ಗೆ ಏನು ಅಗತ್ಯ ಇರುತ್ತೆ ಅವ್ರಿಗೆ ತಕ್ಕಂತೆ. ಸೊ ಇದನ್ನೆಲ್ಲ ಮಾಡ್ಕೊಳ್ಬೇಕು. ಸೊ ಶಿಕ್ಷಣ ಕೊಟ್ಟರೆ ಅಷ್ಟೇ ಸಾಲಲ್ವಲ್ಲ. ಸೊ ಅವ್ರದ್ದೇ ಆದಂಥ ಕೌಶಲ್ಯ ಇರುತ್ತೆ, ಅದನ್ನು ಗುರುತಿಸಿ ಅದಕ್ಕೆ ತಕ್ಕಂಥ ತರಬೇತಿ ಕೊಡುವಂಥ ಅವಕಾಶನೂ ಮಾಡಿಕೊಡ್ಬೇಕಾಗುತ್ತೆ. ಅದೆಲ್ಲ ಆದಮೇಲೆ ಕೊನೆಗೆ ಅಲ್ಟಿಮೇಟ್ಲಿ ಅವರು ಜೀವನ ರೂಪಿಸ್ಕೋಬೇಕಲ್ಲ. ಸೊ ಉದ್ಯೋಗ ಬೇಕಲ್ಲ. ಸೊ ಅವರು ಅವರ ಸಾಮರ್ಥ್ಯವನ್ನು ಬೆಳೆಸ್ಕೊಂಡು ಕೆಲಸ ಮಾಡಬೇಕು. ಆ ಕೆಲಸ ಮಾಡೋಕ್ಕೆ ಕೇವಲ ಸರ್ಕಾರ ಅಷ್ಟೇ ಅಲ್ಲ, ಖಾಸಗಿಯಲ್ಲೂ ಕೂಡ ಅವ್ರಿಗೆ ಅವಕಾಶ ಕೊಡಬೇಕು ಅಂತಲೇ ಆ್ಯಕ್ಟ್ ಕೂಡ ಹೇಳುತ್ತೆ. ಅಂದರೆ ಸಮಾಜದಲ್ಲಿ ಅವರಿಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಒಂದು ಸೌಲಭ್ಯವನ್ನು ಆದಷ್ಟು ಕಲ್ಪಿಸ್ಕೊಟ್ರೆ ಇನ್ನೂ ಕೂಡ ಉತ್ತಮವಾಗುತ್ತೆ ಅನ್ನೋದು, ಅವರ ಜೀವನ ಉತ್ತಮ ಆಗುತ್ತೆ, ಅವರು ಬೇರೆಯವ್ರ ಥರ ಬದುಕೋಕ್ಕೆ ಸಹಾಯ ಆಗುತ್ತೆ. ಸರಿ, ಹಾಗೆ ಈ ಅಂಗವಿಕಲ ವ್ಯಕ್ತಿಗಳಿಗೆ ಸ್ವಾವಲಂಬನೆ ಅನ್ನೋದು ಎಷ್ಟು ಮುಖ್ಯ ಸರ್? ಸ್ವಾವಲಂಬನೆ ಪ್ರತಿಯೊಬ್ಬ ವ್ಯಕ್ತಿಗೂ ಬಹಳ ಮುಖ್ಯ. ಅದೇ ರೀತಿ ಅಂಗವಿಕಲತೆ ಉಳ್ಳ ವ್ಯಕ್ತಿಗಳಿಗೂ ಅವ್ರದ್ದೇ ಆದಂಥ ಸಾಮರ್ಥ್ಯ ಇರುತ್ತೆ, ಅವ್ರದ್ದೇ ಆದಂಥ ಸ್ವಗೌರವ ಇರುತ್ತೆ, ಅವ್ರದ್ದೇ ಆದಂಥ ಸ್ವಾಭಿಮಾನ ಇರುತ್ತೆ, ಅವ್ರದ್ದೇ ಆದಂಥ ವ್ಯಕ್ತಿ ಗೌರವ ಇರುತ್ತೆ. ಇವನ್ನೆಲ್ಲ ಗುರುತಿಸ್ತಾ ಹೋದರೆ, ಅವಾಗಲೇ ಹೇಳ್ದಂಗೆ ಎಲ್ಲ ಅವಕಾಶಗಳನ್ನು ಸೃಷ್ಟಿ ಮಾಡ್ತಾ ಹೋದರೆ ಅವರು ಅವ್ರದ್ದೇ ಆದಂಥ ಜೀವನ ಕಟ್ಕೊಂಡು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಅವ್ರು ಇರೋದು ಕೇವಲ ತಗೊಳಕ್ಕಲ್ಲ, ಕೊಡೋಕ್ಕೂ ಇದ್ದಾರೆ. ಈಗ ನಾವು ನೋಡ್ಬೋದು ಎಷ್ಟೋ ಜನ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ, ಮತ್ತು ದೇಶದ ಅಭಿವೃದ್ಧಿಗೆ ಅವ್ರದ್ದೇ ಆದಂಥ ಕೊಡುಗೆ ಕೂಡ ಇದೆ. ಹಾಗಾಗಿ ಸಮಾಜದ ಬೇರೆ ಎಲ್ಲ ವರ್ಗಗಳಂತೆ ಇವರು ಕೂಡ ಕೊಡುಗೆನ ಕೊಡೋದಕ್ಕೆ ಸ್ವಾವಲಂಬಿಗಳಾಗೋದು ಬಹಳ ಮುಖ್ಯ ಅನ್ನೋದು ನನ್ನ ಅನಿಸಿಕೆ. ಹಾಗೆ ಯಾವ ಕ್ಷೇತ್ರದಲ್ಲಿ ಅವರು ಇನ್ನಷ್ಟು ಸ್ವಾವಲಂಬಿ ಆಗಬೇಕು ಸರ್? ಎಲ್ಲ ಸಮಗ್ರ ಕ್ಷೇತ್ರ, ಇಂಥ ಕ್ಷೇತ್ರ ಅಂತ ಹೇಳೋಕ್ಕಾಗಲ್ಲ, ಬಟ್ ಅದೇ ಅವರ ಟ್ಯಾಲೆಂಟ್ನ ಗುರುತಿಸ್ಬೇಕು, ಅವರ ಕೌಶಲ್ಯಗಳನ್ನ ಗುರುತಿಸ್ಬೇಕು, ಸಾಮರ್ಥ್ಯಗಳನ್ನ ಗುರುತಿಸಿ ಅವ್ರಿಗೆ ಏನು ಆಸಕ್ತಿ ಇದೆ ಅಂತ ತಿಳ್ಕೊಬೇಕು. ಕೆಲವ್ರಿಗೆ ಎಜುಕೇಷನಲ್ಲಿ ಅಕಾಡೆಮಿಕ್ಸಲ್ಲಿ ಆಸಕ್ತಿ ಇರುತ್ತೆ, ಕೆಲವ್ರಿಗೆ ಸ್ಪೋರ್ಟ್ಸಲ್ಲಿ ಆಸಕ್ತಿ ಇರುತ್ತೆ, ಕೆಲವ್ರಿಗೆ ಕಲ್ಚರಲ್. ಎಷ್ಟೋ ಜನ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡ್ತಾರೆ, ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ರೀತಿಲಿ ಅವ್ರು ಇದ್ದಾರೆ. ಸೊ ನಮ್ಮನ್ನ ಗುರುತಿಸಿ ಆ ಅವಕಾಶಗಳನ್ನ ಕೊಟ್ಟಾಗ ನಾವು ಆ ಎಲ್ಲ ಅವಕಾಶಗಳನ್ನ ಬಳಸ್ಕೊಂಡು ಬದುಕನ್ನು ನಡೆಸ್ಬೋದು. ಹಾಗಾಗಿ ಇಂಥ ಪರ್ಟಿಕ್ಯುಲರ್ ಅಂತ ಇಲ್ಲ, ಸಮಗ್ರವಾಗಿ ನಾವು ಪರ್ಟಿಕ್ಯುಲರ್ ಯಾಕೆ ಹೇಳಬಾರ್ದು ಅಂದರೆ, ನಾನು ಆವಾಗಲೇ ಹೇಳ್ದಂಗೆ ಅವರು ಕೂಡ ಬೇರೆಯವ್ರ ಥರ ಮನುಷ್ಯರಲ್ವಾ, ಎಲ್ಲದೂ ಇರುತ್ತೆ ಅವರಲ್ಲಿ. ಸೊ ಅದೆಲ್ಲದನ್ನು ಗುರುತಿಸೋಂಥ ಅವಕಾಶ, ವ್ಯವಸ್ಥೆನ, ಸೌಲಭ್ಯಗಳನ್ನ ಮಾಡಿಕೊಡ್ಬೇಕು ಅನ್ನೋದು. ಸರ್, ಈಗ ಮಾತಾಡ್ತಾ ಹೇಳಿದ್ರಿ ಕ್ರೀಡೆಗಳಲ್ಲಿ ಆಸಕ್ತಿನ ಹೊಂದಿರ್ತಾರೆ ಕೆಲವರು ವಿಶೇಷ ವ್ಯಕ್ತಿಗಳು ಅಂತ ಹೇಳಿದ್ರಿ. ಆ ವಿಶೇಷ ವ್ಯಕ್ತಿಗಳಿಗೆ ಈ ಕ್ರೀಡೆಯಲ್ಲಿ ಯಾವ ರೀತಿ ಸೌಲಭ್ಯಗಳಿವೆ ಸರ್ ನಮ್ಮ? ಸೊ ನಮ್ಮಲ್ಲಿ ಸ್ಪೋರ್ಟ್ಸ್ ಅನ್ನೋದು ಇದುವರೆಗೂ ನಾನು ಹೇಳ್ದಂಗೆ ಅವರು ಕೂಡ ಆಟ ಆಡ್ತಾರೆ ಅನ್ನೋ ಕಲ್ಪನೆಯೇ ಇರಲಿಲ್ಲ. ಆದರೆ ಇತ್ತೀಚೆಗೆ ಈಗ ಸುಮಾರು 5-10 ವರ್ಷದ ನಂತರ ಅವರಲ್ಲಿರುವಂಥ, ಈಗ ಬೇರೆಯವ್ರು ಹೆಂಗೆ ಕ್ರಿಕೆಟು, ಫುಟ್ಬಾಲು ಈ ಥರ ಎಲ್ಲ ಆಟ ಆಡ್ತಾರಲ್ಲ, ಸೊ ಈ ಥರದವರು ಕೂಡ ವಿಜುವಲಿ ಇಂಪೇರ್ಡ್ಸ್ಗೆ ಬ್ಲೈಂಡ್ ಕ್ರಿಕೆಟ್ ಇದೆ. ಈಗ ವರ್ಲ್ಡ್ ಕಪ್ ಎಲ್ಲ ನಡೀತಾ ಇದೆ ಅವ್ರದ್ದು. ಸೊ ಆ ಥರ ಅವಕಾಶಗಳು ಸಿಕ್ಕಿದೆ. ಮತ್ತು ವೀಲ್ ಚೇರ್ ಯೂಸರ್ಸ್ಗೆ ಫುಟ್ಬಾಲು, ಟೇಬಲ್ ಇದು ಹ್ಯಾಂಡಲ್ಲಿ ಪ್ಲೇ ಮಾಡೋಂಥ, ಅಂದರೆ ಈ ವ್ಯಕ್ತಿಗಳು ಏನೇನು ಮಾಡೋಕ್ಕೆ ಸಾಧ್ಯ ಇದೆಯೋ ಅದರಲ್ಲೆಲ್ಲ ಮಾಡ್ತಾರೆ. ಅದೇ ಥರ ಸ್ಪೋರ್ಟ್ಸ್ ಕೂಡ ಈಗ ಆಕ್ಸೆಸಬಲ್ ಕ್ರಿಕೆಟ್ ಇದೆ, ಆಕ್ಸೆಸಬಲ್ ಫುಟ್ಬಾಲ್ ಇದೆ, ಆಕ್ಸೆಸಬಲ್ ಟೆನ್ನಿಸ್ ಇದೆ, ಆಕ್ಸೆಸಬಲ್ ಎಲ್ಲನೂ ಕೂಡ ಆಕ್ಸೆಸಬಲ್ ಅಂದರೆ ಅವ್ರ ಕೈಲಿ ಏನಾಗುತ್ತೆ ಅದು ಮಾಡ್ತಾ ಇದ್ದಾರೆ. ಹಾಗಾಗಿ ಇತ್ತೀಚೆಗೆ ಸರ್ಕಾರಗಳು ಪ್ರೋತ್ಸಾಹ ಕೊಡೋಕ್ಕೆ ಪ್ರಾರಂಭ ಕೂಡ ಮಾಡಿದೆ. ಅದಕ್ಕೇನಾರು ಆ್ಯಕ್ಟರ್ ಇದೆಯಾ ಸರ್? ಖಂಡಿತ ಆ್ಯಕ್ಟಲ್ಲಿ ನಿಮಗೆ ರೈಟ್ಸಲ್ಲೂ ಇದೆ. ಮತ್ತು ಚಾಪ್ಟರ್ 5 ರಿಹ್ಯಾಬಿಲಿಟೇಷನ್, ರೆಕ್ರಿಯೇಷನ್ ಅಂತ ಒಂದು ಟಾಪಿಕ್ ಸೇರಿಸಿದ್ದಾರೆ, ಮನೋರಂಜನೆಗಳು ಅಂತ. ಆ ಮನೋರಂಜನೆಯಲ್ಲಿ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು ಇವಕ್ಕೆ ಪ್ರೋತ್ಸಾಹ ಕೊಡಬೇಕು, ಮತ್ತು ಸೂಕ್ತ ಸರ್ಕಾರ ಅದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತಲೇ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸರ್, ಈಗ 79ನೇ ಸ್ವಾತಂತ್ರ್ಯೋತ್ಸವದಲ್ಲಿ ನಾವು ಈಗ ಜೀವಿಸ್ತಾ ಇದ್ವಿ. ಈ ಸ್ವಾತಂತ್ರ್ಯೋತ್ಸವದಲ್ಲಿ ವಿಶೇಷ ಚೇತನನ್ನ ಹೇಗೆ ಕಾಣಬೇಕು, ಅವ್ರಿಗೆ ಒಂದು ಸೌಲಭ್ಯಗಳನ್ನ ಕಲ್ಪಿಸ್ಕೊಡೋದಾದ್ರೆ ನೀವ್ಯಾವ ರೀತಿ ಕಾಣ್ಬೋದು ಸರ್ ಅದನ್ನ? ಮೊದಲಿಗೆ ನಾನು 79ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನ ಹೇಳಬೇಕು. ಇದರ ಭಾರತ ಅಂದಮೇಲೆ ಎಲ್ಲರದು ಅದು. ಸೊ ಹಾಗಾಗಿ ನಾವು ಅಂಗವಿಕಲತೆ ಉಳ್ಳ ವ್ಯಕ್ತಿಗಳು ಕೂಡ ಈ ದೇಶದ ಪ್ರಜೆಗಳು, ಅದರಲ್ಲೂ ಸಕ್ರಿಯವಾಗಿ ನಾವು ಕೂಡ ನಮ್ಮ ದೇಶದ ಅಭಿವೃದ್ಧಿಗೆ
ಕೊಡುಗೆ ಕೊಡೋಕ್ಕೆ ಸಮರ್ಥರಾಗಿರುವಂತಹ ವ್ಯಕ್ತಿಗಳು. ಹಾಗಾಗಿ ನಾವು ಈ ದೇಶದ ಭಾಗವಾಗಿರೋದ್ರಿಂದ ನಾವೇನು ಪ್ರತ್ಯೇಕ ಅಲ್ಲ, ಎಲ್ಲರ ಥರನೇ ನಾವು ಕೂಡ ಕೆಲಸ ಮಾಡ್ತಾಯಿದ್ದೀವಿ. ದೇಶಕ್ಕೋಸ್ಕರ ನಮ್ಮ ಕೈಲಾದಂಥ ಸೇವೆಗಳನ್ನ ಮಾಡ್ತಾಯಿದ್ದೀವಿ. ಮತ್ತು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀವಿ ದೇಶದ ಸ್ವಾತಂತ್ರ್ಯದ ಚಳುವಳಿಗಳು, ಹೋರಾಟಗಳು. ಆ ನಿಟ್ಟಿನಲ್ಲಿ ಅದರ ಬಗ್ಗೆ ಏನೆಲ್ಲ ನಾವು ಆ್ಯಕ್ಟಿವಿಟೀಸ್ ಅಂದರೆ ಈಗ ಡ್ರಾಮಾ ಆಗಿರ್ಬೋದು, ಸ್ಪೀಚ್ ಆಗಿರ್ಬೋದು, ಮತ್ತು ನಾವು ಕೂಡ ದೇಶದ ತೆರಿಗೆ ವ್ಯವಸ್ಥೆಗೆ ತೆರಿಗೆನ ಪಾವತಿ ಮಾಡ್ತಾಯಿದ್ದೀವಿ. ಆರ್ಥಿಕತೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಬಿಸ್ನೆಸ್ಗಳು, ಎಷ್ಟೋ ಜನ ಬಿಸ್ನೆಸ್ಗಳನ್ನ ಮಾಡ್ತಾಯಿದ್ದಾರೆ. ನಮ್ಮ ದೇಶದ ಆರ್ಥಿಕತೆಗೆ ತಮ್ಮದೇ ಆದ ಕೊಡುಗೆ ಕೊಡ್ತಾ ಇದ್ದಾರೆ. ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಮ್ಮ ದೇಶನ ಬೇರೆ ಬೇರೆ ಜಾಗತಿಕ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಇವೆಲ್ಲ ನಾವು ಕೂಡ ಅದೇ ನಾನು ಆಗಲೇ ಹೇಳ್ದಂಗೆ ಸ್ವತಂತ್ರ ಅನ್ನೋದು 4 ಮೌಲ್ಯಗಳ ಮೇಲೆ ನಿಂತಿದೆ. ನಾನು ಆವಾಗಲೇ ಹೇಳ್ದಂಗೆ ಸ್ವಗೌರವ, ಸ್ವಾಭಿಮಾನ, ಸ್ವಾವಲಂಬಿತನ ಮತ್ತು ವ್ಯಕ್ತಿ ಗೌರವ. ಇದು ಎಲ್ಲರಿಗೂ ಬೇಕಾಗಿರೋದ್ರಿಂದ ಅಂಗವಿಕಲತೆ ವ್ಯಕ್ತಿಗಳು ಕೂಡ ಅವೆಲ್ಲರಿಗೂ ಅರ್ಹರಾಗಿರೋದ್ರಿಂದ ಸ್ವತಂತ್ರದಲ್ಲಿ ನಾವು ಪಾಲುದಾರರು ಅನ್ನೋದು ನಾವು ಗಮನಿಸಬೇಕಾದಂಥ ಅಂಶ ಅನಿಸುತ್ತೆ. ಅಂದರೆ ಸ್ವತಂತ್ರ ಅನ್ನೋದು ಸಂಪೂರ್ಣ ಪ್ರಮಾಣದಲ್ಲಿ ಅವ್ರಿಗೂ ಕೂಡ ಸಂಪೂರ್ಣವಾಗಿ ಸಮಗ್ರವಾಗಿ ಸಿಗಬೇಕು. ಆ ನಿಟ್ಟಿನಲ್ಲಿ ಸಿಗ್ತಾ ಇದೆ. ಆ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದೆ. ಆ ನಿಟ್ಟಿನಲ್ಲೂ ಪ್ರಯತ್ನಗಳು ಕೂಡ ಇನ್ನೂ ನಡೀತಾ ಇದೆ. ಬೇಕು, ಅದು ನಿರಂತರವಾಗಿ ನಡೀತಾ ಇರಬೇಕದು. ಒಂದು ಪ್ರಯತ್ನ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಒಂದು ಆಶಾದಾಯಕ ವ್ಯವಸ್ಥೆ ಇದೆ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಸರ್, ಹಾಗೆ ಈ ಸ್ವತಂತ್ರ ಬಂದು 79 ವರ್ಷಗಳು ಕಳೆದ್ರೂ ಕೂಡ ಇನ್ನು ಸಂಪೂರ್ಣವಾಗಿ ನಮ್ಮ ಜನಗಳಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಅನೇಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಸಂದೇಶ? ಸಂದೇಶ ಅನ್ನೋದಕ್ಕಿಂತ ನನ್ನ ಅಭಿಪ್ರಾಯನ ಹಂಚ್ಕೊಳ್ತೀನಿ. ಸೊ ಈಗ ಸ್ವತಂತ್ರ ದಿನಾಚರಣೆನ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಎಲ್ಲರಿಗೂ ಗೊತ್ತು. ಅದು ಬ್ರಿಟಿಷರ ಆಡಳಿತದಿಂದ ನಾವು ಮುಕ್ತರಾದ್ವಿ ಅಂತ. ಅದು ಯಾವ ರೀತಿಯ ಸ್ವಾತಂತ್ರ್ಯ? ಅದು ಕೇವಲ ರಾಜಕೀಯ ಸ್ವಾತಂತ್ರ್ಯ. ಅಂದರೆ ನಮ್ಮ ದೇಶನ ನಾವೇ ಆಳ್ಕೊಳ್ಳೋವಂಥ ಸಾಮರ್ಥ್ಯ ಇದೆ, ಆಡಳಿತ ನಡೆಸುವಂಥ ಸಮರ್ಥತೆ ನಮ್ಮಲ್ಲಿ ಇದೆ ಅಂತ ತೋರಿಸ್ತಾ ಇದ್ದೀವಿ. ಹಾಗಾಗಿ ಸ್ವತಂತ್ರ ಅನ್ನುವಂಥದ್ದು ನಾವಿವಾಗ ಆಚರಣೆ ಮಾಡ್ತಾ ಇದ್ದೀವಲ್ಲ, ಅದು ಬ್ರಿಟಿಷರಿಂದ ಮುಕ್ತ ಪಡೆದಂತಹ ರಾಜಕೀಯ ಸ್ವರೂಪದ ಸ್ವಾತಂತ್ರ್ಯ. ನಮ್ಮ ದೇಶದ ಎಲ್ಲ ನಿರ್ಧಾರಗಳನ್ನು ನಮ್ಮ ದೇಶದವರೇ ತಗೊಳ್ತೀವಿ ಅನ್ನುವಂತಹ ಪರಮಾಧಿಕಾರದ ಸ್ವಾತಂತ್ರ್ಯ ಅದು. ಆದರೆ ಇದರ ಜೊತೆಗೇನೆ ಬರಬೇಕಂದ್ರೆ, ಈಗ ರಾಜಕೀಯ ಸ್ವಾತಂತ್ರ್ಯ ಬರಬೇಕಂದ್ರೆ ಅದರ ಹಿನ್ನೆಲೆಯಲ್ಲಿ ಅನೇಕ ರೀತಿಯ ಸ್ವಾತಂತ್ರ್ಯಗಳು ಸಿಗಬೇಕು ನಮ್ಮ ದೇಶದ ಜನರಿಗೆ ಅಂತ. ಅದು ಯಾವ ರೀತಿ? ಸೊ ರಾಜಕೀಯ ವ್ಯವಸ್ಥೆ ನಿಂತಿರೋದು ನಮ್ಮ ಸಾಮಾಜಿಕ ವ್ಯವಸ್ಥೆ ಮೇಲೆ. ಅಂದರೆ ನಮ್ಮ ದೇಶದಲ್ಲಿ ಬದುಕ್ತಾ ಇರುವಂಥ ಎಲ್ಲ ರೀತಿಯ ಜನರಿಗೂ ಮುಕ್ತವಾಗಿ ಮಾತಾಡುವ, ಮುಕ್ತವಾಗಿ ಭಾಗವಹಿಸುವ, ದೇಶದ ಅಭಿವೃದ್ಧಿಯಲ್ಲಿ ತಮ್ಮದೇ ಕೊಡುಗೆ ಕೊಡುವ, ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುವ ಸ್ವಾತಂತ್ರ್ಯ ಬೇಕು. ಅದನ್ನೇ ನಾವು ಸಾಮಾಜಿಕ ಸ್ವಾತಂತ್ರ್ಯ ಅಂತೀವಿ. ಇದಕ್ಕೋಸ್ಕರ ಡಾಕ್ಟರ್ BR ಅಂಬೇಡ್ಕರ್ ಅಂತಹ ಮಹನೀಯರು ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದ್ರೇ ಅದು ಪೂರ್ಣ ಸ್ವಾತಂತ್ರ್ಯ ಅಂತ. ಆದರೆ ಈಗ ಅದು ಎಷ್ಟು ಮಟ್ಟಿಗೆ ಸಿಕ್ಕಿದೆ ಅನ್ನೋದು ಅವರವರಿಗೆ ನಮ್ಮ ವಿದ್ಯಮಾನಗಳಿಂದ ಗೊತ್ತಾಗ್ತಾ ಇದೆ. ಯಾವ ವ್ಯಕ್ತಿಗಳಿಗೆ ಮಾತಾಡೋಕ್ಕೆ ಅವಕಾಶ ಇದೆ, ಯಾವ ವರ್ಗದವ್ರಿಗೆ ಇನ್ನೂ ಭಾಗವಹಿಸೋಕ್ಕಾಗಿಲ್ಲ, ಆಗ್ತಾ ಇದೆ ಅನ್ನೋದು. ಇನ್ನೊಂದು ಆರ್ಥಿಕ ಸ್ವಾತಂತ್ರ್ಯ. ಈಗ ನಮಗೆ ಬೇರೆ ಸ್ವಾತಂತ್ರ್ಯಗಳ ಬಗ್ಗೆ ಯೋಚನೆ ಮಾಡೋಕ್ಕಾಗುತ್ತೆ. ಹೇಗೆ? ಸೊ ನಮ್ಮ ಆರ್ಥಿಕತೆನ ಸದೃಢಗೊಳಿಸಿದಾಗಲೇ ನಾವು ರಾಜಕೀಯವಾಗಿ ಆಡಳಿತ ನಡೆಸೋಕ್ಕೆ ಸಾಧ್ಯ. ಅಂದರೆ ನಮ್ಮದೇ ಆದಂತಹ ಕೆಲಸ, ನಮ್ಮದೇ ಆದಂಥ ಹಣಕಾಸಿನ ಸೌಲಭ್ಯಗಳು, ನಮ್ಮದೇ ಆದಂಥ ಹಣಕಾಸಿನ ಅಭಿವೃದ್ಧಿ, ಇವೆಲ್ಲವೂ ಕೂಡ ನಮಗೆ ಸಿಗಬೇಕು ಅನ್ನುವಂಥದ್ದು. ಅದು ಎಷ್ಟು ವರ್ಗಗಳಿಗೆ ಸಿಕ್ಕಿದೆ, ಯಾವ ವರ್ಗಗಳಿಗೆ ಸಿಕ್ಕಿದೆ, ಅಂಗವಿಕಲತೆ ವ್ಯಕ್ತಿಗಳಿಗೆ ಸಿಕ್ಕಿದೆಯಾ ಅನ್ನೋದನ್ನು ಪ್ರಶ್ನೆ ನಾವು ಮಾಡ್ಕೋಬೇಕಾಗಿದೆ. ಅದೊಂದು. ಮತ್ತು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸ್ವಾತಂತ್ರ್ಯ. ಸೊ ಈಗ ನೀವು ಇದನ್ನು ಗಮನಿಸ್ಬೋದು. ನಾವು ಹಿಂದೆ ಸ್ವಾತಂತ್ರ್ಯ ಚಳುವಳಿ ನಡೆದಾಗ ಯಾವ ಧರ್ಮ ಆಚಾರ ವಿಚಾರಗಳ ಅಡ್ಡಿ ಇರಲಿಲ್ಲ, ಎಲ್ಲರೂ ಒಂದೇ, ಭಾರತ ಅಂದರೆ ಒಂದೇ ಅಂತ ಇತ್ತು. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಲ್ಲ. ಸೊ ಹಾಗಾಗಿ ಅವರವರ ಧಾರ್ಮಿಕ ಆಚರಣೆಗಳ ಸ್ವಾತಂತ್ರ್ಯ ಕೂಡ ಇರಬೇಕು, ಅವರವರ ಆಹಾರ ಅಭ್ಯಾಸಗಳ ಸ್ವಾತಂತ್ರ್ಯ ಇರಬೇಕು. ಸೊ ನೀವು ಇಂಥ ಆಹಾರ ಕೆಟ್ಟದು, ಇಂಥ ಶ್ರೇಷ್ಠ ಕನಿಷ್ಠ ಅನ್ನಬಾರ್ದು. ಸೊ ಆ ಸ್ವಾತಂತ್ರ್ಯ ಸಿಕ್ಕಬೇಕು. ಸೊ ಹಾಗಾಗಿ ಸ್ವತಂತ್ರ ಅನ್ನೋದಕ್ಕೆ ಒಂದೇ ಆಯಾಮ ಇಲ್ಲ, ಹಲವಾರು ಬಹು ಆಯಾಮದ ಸ್ವಾತಂತ್ರ್ಯ
ಸಮಗ್ರವಾಗಿ ಸಿಕ್ಕಿದಾಗ ಅದು ನಿಜವಾದ ಅರ್ಥದಲ್ಲಿ ಸ್ವಾತಂತ್ರ್ಯ ಅನ್ನೋದು ನನ್ನ ಅನಿಸಿಕೆ. ಒಟ್ಟಾರೆ ಅವರಿಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ, ಅದು ನಿರಂತರವಾಗಿ ಕೂಡ ನಡೀತಾ ಇದೆ ಮತ್ತು ಸಾಕಷ್ಟು ಸಮುದಾಯದಲ್ಲಿ ಮತ್ತು ಕೆಲವೊಂದು ವಿಷಯಗಳಲ್ಲಿ ಇನ್ನೂ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಸಿಕ್ಕರೆ ಆ ಸ್ವಾತಂತ್ರ್ಯ ಅನ್ನೋದು ಸಂಪೂರ್ಣವಾಗಿ ನಮಗೆ ಲಭಿಸೋದಂತಾಗುತ್ತೆ, ನಿಜವಾದ ಅರ್ಥ ಸಿಗುತ್ತೆ ಅಂತ ಈ ಮಾತಿನ ಮುಖಾಂತರ ಹೇಳ್ತಿದ್ದಾರೆ. ಒಟ್ಟಾರೆ ಈ ವಿಶೇಷ ಚೇತನರಿಗೆ ಈಗ ಸಾಕಷ್ಟು ಕ್ಷೇತ್ರಗಳಲ್ಲಿ ಮೀಸಲಾತಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬಸ್ಸಲ್ಲಾಗಿರ್ಬೋದು, ಶಾಲೆಗಳಲ್ಲಾಗಿರ್ಬೋದು, ಇದು ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಸರ್ ಇತ್ತೀಚಿನ ದಿನಗಳಲ್ಲಿ? ನಾವು ಈ ಮೀಸಲಾತಿ ಅನ್ನೋದು ಇದೆಯಲ್ಲ, ಇದನ್ನ ಕೆಲವರು ಇತ್ತೀಚೆಗೆ ತುಂಬ ತಪ್ಪಾರ್ಥ ಮಾಡ್ಕೊಂಡಿದ್ದಾರೆ. ಅದನ್ನ ಏನು ಅನ್ಕೊಂಡಿದ್ದಾರೆ ಅಂದರೆ, ಮೀಸಲಾತಿ ಅನ್ನೋದು ಒಂದು ಅನುಕಂಪದ ಆಧಾರದ ಮೇಲೆ ಕೊಡ್ತಾ ಇರೋಂಥ ಒಂದು ಅವಕಾಶ ಅನ್ಕೊಂಡಿದ್ದಾರೆ. ಆದರೆ ಅದು ಹಂಗಲ್ಲ. ಮೀಸಲಾತಿ ಅನ್ನೋ ಕಲ್ಪನೆ ಬಂದಿರೋದೇ ಕೆಲವು ವ್ಯಕ್ತಿಗಳಿಗೆ, ಕೆಲವು ವರ್ಗದವ್ರಿಗೆ ಅವಕಾಶ ಇರಲಿಲ್ಲ, ಈಗಲೂ ಇಲ್ಲ, ಆಯಿತಾ? ಅಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಬಂದಿರೋದೇ ಮೀಸಲಾತಿ ಅನ್ನೋ ಕಲ್ಪನೆ. ಆದರೆ ಇತ್ತೀಚೆಗೆ ತುಂಬ ಜನ ಏನು ಮಾಡ್ತಾ ಇದ್ದಾರೆ, ಮೀಸಲಾತಿ ಅಂದರೆ ಒಂಥರ ಮೂಗು ಮುರಿತಾ ಇದ್ದಾರೆ. ಅಂದರೆ ಅವ್ರು ಏನೋ ಅಶಕ್ತರು, ಅವ್ರ ಅಸಮರ್ಥರು, ಅಂಥವ್ರನ್ನ ಕರ್ಕೊಂಬರೋಕ್ಕೋಸ್ಕರ ಮೀಸಲಾತಿ ಕೊಟ್ಟಿದ್ದಾರೆ ಅಂತ ತಪ್ಪಾಗಿ ಭಾವಿಸಿದ್ದಾರೆ. ಆದರೆ ನನ್ನ ಅನಿಸಿಕೆ ಏನಂದರೆ, ಮೀಸಲಾತಿ ಅನ್ನೋದು ಸ್ವಲ್ಪ ಮೇಲೆತ್ತಕ್ಕೆ ಇರುವಂಥ ಒಂದು ಇನ್ಸ್ಟ್ರೂಮೆಂಟ್ ಅಂತ, ಒಂದು ಸಾಧನೆ. ಈಗ ನಾವೇನಾದರೂ ಈಗ ಆರೋಗ್ಯ ಸರಿ ಇಲ್ಲ, ಆರೋಗ್ಯ ಕೊಡೋಕ್ಕೆ ಇಂಜೆಕ್ಷನ್ ಕೊಡ್ತೀವಲ್ಲ, ಇಮ್ಯುನಿಟಿ ಕಡಿಮೆ ಇದೆ ಅಂದರೆ ಹೆಚ್ಚು ಮಾಡೋಕ್ಕೆ ಏನೋ ಒಂದು ಬೂಸ್ಟರ್ ಕೊಡ್ತೀವಲ್ಲ, ಅದೇ ಥರ ರಿಸರ್ವೇಷನ್ ಕೂಡ. ಹಾಗಾಗಿ ಅಂಗವಿಕಲತೆ ವ್ಯಕ್ತಿಗಳಿಗೆ ಮೀಸಲಾತಿ ಕೊಡೋದು ಇದುವರೆಗೆ ಸಿಗದೇ ಇರೋಂಥ ಅವಕಾಶ. ನಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಂದ್ರೆ, ಈಗ ನನಗೆ MSW ಮಾಡಿದ್ದೀನಿ, ಇಷ್ಟೆಲ್ಲ ಓದಿದ್ದೀನಿ, ಆದರೆ ಎಷ್ಟೋ NGOs ಪ್ರೈವೇಟ್ ಅವ್ರು ನನಗೆ ಕೆಲಸ ಕೊಡೋಕ್ಕೆ ಒಪ್ಕೊಳ್ಳಿಲ್ಲ. ಯಾಕೆ ಅಂದರೆ ಕಣ್ಣು ಕಾಣಿಸಲ್ಲ. ಆದರೆ ಸರ್ಕಾರ ಹಂಗೆ ಮಾಡೋಕ್ಕಾಗಲಿಲ್ಲ. ಸೊ ನಮ್ಗೆ ಮೀಸಲಾತಿ ಕೊಟ್ಟಾಗ ನಾನು ಇಲ್ಲಿ ಬಂದಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ. ಈಗ ಗೊತ್ತಾಗಿದೆ, ನನ್ನ ಸುತ್ತ ಇರೋ ಕೊಲೀಗ್ಸ್ಗೆ, ನನ್ನ ಸ್ಟೂಡೆಂಟ್ಸ್ಗೆ ಗೊತ್ತಾಗಿದೆ, ಇವರು ಬೇರೆಯವ್ರಿಗಿಂತ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ. ಇನ್ಫ್ಯಾಕ್ಟ್ ಅವ್ರು ಕೂಡ ಹೇಳಿದ್ದಾರೆ, ಸರ್ ಬೇರೆಯವ್ರಿಗಿಂತ ನೀವು ಚೆನ್ನಾಗಿ ನಮ್ಮ ಪಾಠ ಮಾಡ್ತೀರಾ ಅಂತ. ಇದರಲ್ಲಿ ಹೇಳಿ, ನೀವು ಈಗ ಮೀಸಲಾತಿ ಕೊಟ್ಟರೆ ಮೇಲೆ ತಾನೇ ನನಗೆ ಹಿಂಗೆ ಬಂದು ತೋರ್ಸೋಕ್ಕಾಗಿದ್ದು. ಹಾಗಾಗಿ ನಾವು ಮೀಸಲಾತಿ ಅನ್ನೋದನ್ನು ಒಂದು ಅವಕಾಶ ಅಂತ ಕೊಡಬೇಕು. ಆಮೇಲೆ ಅಲ್ಲೂ ಇನ್ನೊಂದು ಚರ್ಚೆ ನಡೀತಾ ಇದೆ, ಅದು ಆರ್ಥಿಕನ ಸಾಮಾಜಿಕನ ಅಂತ. ಸೊ ಮೀಸಲಾತಿ ಅನ್ನೋ ಕಲ್ಪನೆ ಬಂದಿರೋದೇ ಅವಕಾಶ ಸೃಷ್ಟಿ ಮಾಡಬೇಕು ಅಂತ ಹೊರತು ಅದು ಬಡವ್ರಿಗೆ ಮಾತ್ರ ಇರೋದು ಅನ್ನೋದು ತಪ್ಪು ಕಲ್ಪನೆ ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ಅಂಗವಿಕಲತೆ ವ್ಯಕ್ತಿಗಳಿಗೆ ಸ್ವತಂತ್ರ ಭಾರತದಲ್ಲಿ ಮೀಸಲಾತಿ ಅನ್ನೋದು ಎಲ್ಲಿವರೆಗೂ ಅವ್ರನ್ನ ಮೇಲೆ ಎತ್ತಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ಇರಲೇಬೇಕು. ಸಮಾನತೆ ಎಲ್ಲಿವರೆಗೂ ಬೇಕು ಅಂತ ಅನಿಸುತ್ತೋ ಅಲ್ಲಿವರೆಗೂ ಇರಲೇಬೇಕು ಅನ್ನೋದು ನನ್ನ ಅನಿಸಿಕೆ. ಅಂದರೆ ಸ್ವತಂತ್ರ ಭಾರತದಲ್ಲಿ ಮೀಸಲಾತಿ ಅನ್ನೋದು ಒಂದು ಶಕ್ತಿ ಅನ್ನೋದು ಒಂದು ಖಂಡಿತ ನೀವು ಹೇಳಬಲ್ಲರು. ಖಂಡಿತ. ಒಟ್ಟಾರೆ ಒಂದು ವಿಶೇಷ ಚೇತನರಿಗೆ ನಿಮ್ಮ ಸಂದೇಶ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ವಿಶೇಷ ಚೇತನರು ಏನು ಅಂದ್ಕೊಳ್ಬೇಕು ಅಂದರೆ, ನಾವು ಬರೀ ತಗೊಳಕ್ಕಲ್ಲ ಇರೋರು, ನಮ್ಮ ಕೈಲಿ ಕೂಡ ಸಮಾಜಕ್ಕೆ ಕೊಡೋಕ್ಕಿದೆ ಅಂತ. ಸೊ ಈ ನಿಟ್ಟಿನಲ್ಲಿ ಒಂದು ನನಗೆ ಯಾವಾಗಲೂ ನಾನು ಕೇಳ್ಕೊಳ್ಳುವಂಥ ಒಂದು ಸೇಯಿಂಗ್ ಇದೆ. ಈ ಯಾರಪ್ಪ ಅವರು, ಜಾನ್ ಎಫ್ ಕೆನೆಡಿ ಅವರು ಒಂದು ಮಾತು ಹೇಳಿದ್ದಾರೆ ಇಂಗ್ಲೀಷಲ್ಲಿ, ಆಸ್ಕ್ ನಾಟ್ ವಾಟ್ ಯುವರ್ ಕಂಟ್ರಿ ಹ್ಯಾಸ್ ಗಿವನ್ ಟು ಯು, ಆಸ್ಕ್ ವಾಟ್ ಯು ಹ್ಯಾವ್ ಗಿವನ್ ಟು ಯುವರ್ ಕಂಟ್ರಿ. ಅಂದರೆ ದೇಶ ನಿನಗೇನು ಕೊಟ್ಟಿದೆ ಅಂತ ನೀನು ಕೇಳಬೇಡ, ನೀನು ದೇಶಕ್ಕೆ ಏನು ಕೊಟ್ಟಿದ್ಯಾ ಅಂತ ಕೇಳ್ಕೊ. ಇದನ್ನೇ ನಾವು ಡಿಸೆಬಿಲಿಟಿ ಇರೋರು ಕೂಡ ಕೇಳ್ಕೋಬೇಕು. ನನಗೆ ಸಮಾಜ ನನಗೆ ಕೊಡಬೇಕು, ನಾನೇನೇನು ಕೊಡ್ತು ಅಂತ ಕೇಳ್ಕೊಳ್ಳೋದ್ರ ಜೊತೆಗೆ ನಾನು ಸಮಾಜಕ್ಕೆ ಏನು ಕೊಡ್ಬೋದು, ಯಾಕಂದ್ರೆ ನಾನು ಸಮಾಜದ ಭಾಗ ಅಲ್ವಾ. ಹಾಗಾಗಿ ನಾನು ಅಂಗವಿಕಲತೆ ಉಳ್ಳ ವ್ಯಕ್ತಿಗಳಾಗಿ ಅನುಕಂಪ ತಗೊಳ್ಳೋದು ಬೇಡ. ನನಗೆ ಹಿಂಗಾಗಿದೆ, ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕಿಂತ ನನ್ನಲ್ಲಿ ಈ ಸಾಮರ್ಥ್ಯ ಇದೆ, ನಾನು ನಿಮ್ಮ ಥರನೇ ಅಂತ ತೋರ್ಸೋಣ ಅನ್ನೋಂಥ ಒಂದು ಅವಕಾಶಗಳನ್ನು ಹುಡ್ಕೊಂಡು ಹೋಗೋ ಬದಲು ನಾವೇ ಸೃಷ್ಟಿ ಮಾಡಬೇಕು ಅನ್ನೋದು ಈ ಸ್ವತಂತ್ರ ಭಾರತದಲ್ಲಿ ನಾವು ಸ್ವಾವಲಂಬಿಯಾಗಿ ಬದುಕಕ್ಕೆ ನಮ್ಮ ಕೈಲಿ ಸಾಧ್ಯ ಇದೆ ಅನ್ನೋಂಥ ಆಶಾದಾಯಕ ಭಾವನೆಯಲ್ಲಿ ಇರೋಣ ಅಂತ ಹೇಳೋದು ನನ್ನ ಅನಿಸಿಕೆ. ಒಟ್ಟಾರೆ ತುಂಬ ಖುಷಿಯಿಂದ ನಮ್ಮ ಜನಧ್ವನಿ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು, ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಂತರದಲ್ಲಿ ಪ್ರಸ್ತುತ ದಿನಗಳಲ್ಲಿ ವಿಶೇಷ ಚೇತನರು ಹೇಗೆಲ್ಲ ತಮ್ಮ ನಿತ್ಯ ಜೀವನದ ಜೊತೆ ಹೋರಾಟ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್. ತುಂಬ ಧನ್ಯವಾದಗಳು. ನನ್ನನ್ನು ಇಲ್ಲಿ ಕರೆಸಿ ನನಗೊಂದು ಅವಕಾಶ ಮಾಡಿಕೊಟ್ಟು ನನಗೆ ಗೊತ್ತಿದ್ದಂತಹ ಅನುಭವಗಳನ್ನ ಹಂಚ್ಕೊಳ್ಳೋಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಜನಧ್ವಾಹಿನಿಯವ್ರಿಗೆ ಮತ್ತು ವಿಶೇಷವಾಗಿ ಸ್ಫೂರ್ತಿ ಮೇಡಮ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್.
ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ದಿವ್ಯಾಂಗ ದೀಪ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ದಿನನಿತ್ಯ ಹೋರಾಟಗಳ ಕುರಿತು ನಮ್ಮ ಜೊತೆ ಇಷ್ಟೊತ್ತು ತಮ್ಮ ಅನುಭವವನ್ನು ಹಂಚಿಕೊಂಡವರು ಮೈಸೂರು ಜಿಲ್ಲೆಯ KR ನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಾಮಾಜಿಕ ಕಾರ್ಯ ವಿಭಾಗದಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವ ಶ್ರೀಯುತ ಗಿರೀಶ್ ರವರು. ಇಲ್ಲಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ, ಭಾರತಾಂಬೆ ನಿನ್ನ ಜನ್ಮದಿನ. ಭಾರತೀಯರ ಶೌರ್ಯ ಮೆರೆದ ದಿನ.